ಹಾಯ್ ಫ್ರೆಂಡ್ಸ್, ಅಭಿರುಚಿ ಚಾನಲ್ಗೆ ಸ್ವಾಗತ. ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದು ಸಮ್ಮರ್ ಸೀಸನ್ಗೆ ಒಂದು ಸ್ಪೆಷಲ್ಲು, ತುಂಬಾ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಅರ್ಧ kg ನಾನು ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಈಗ ಬೀಜ ಎಲ್ಲ ತೆಗ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತಗೊಳ್ಬೇಕು. ನೋಡಿ, ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕು. ತುಂಬಾ ತೆಗಿಬಾರ್ದು, ಮೇಲ್ಗಡೆ ಸುಮ್ಮನೆ ಲೈಟಾಗಿ ತಗೊಳ್ಬೇಕು. ಸೋರೆಕಾಯಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ರುಬ್ಬು ಮಾಡ್ಬೋದು, ಮಿಕ್ಸಿಲಿ ಮಸಾಲ ಎಲ್ಲ ಇಟ್ಕೊಂಡು ರುಬ್ಬು ಮಾಡ್ಬೋದು. ನಾನು ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ, ರುಬ್ಬು ಮಾಡ್ತಾಯಿಲ್ಲ. ರುಬ್ಬು ಮಾಡಿದ್ರೂ ಚೆನ್ನಾಗಿರುತ್ತೆ, ಈಗ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಸಮ್ಮರ್ಗಂತೂ ತುಂಬಾ ಸ್ಪೆಷಲ್ಲು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ಗೆ ಅರ್ಧ kg ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಗ್ಲಾಸ್ ನೀರು, ತುಂಬ ಹಾಕ್ಕೊಬಾರ್ದು. ಒಂದು ಚಿಕ್ಕ ಗ್ಲಾಸ್ ನೀರು, ಎಷ್ಟು ಕುಂಬಳಕಾಯಿ ಮುಳುಗೋವಷ್ಟು ಹಾಕ್ಕೊಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ಡು ಕ್ಲೋಸ್ ಮಾಡೋಣ. 3 ವಿಸಿಲ್ ಬಂದರೆ ಸಾಕು. ನೋಡಿ, ಆಗಿದೆ. ಈಗ ಕುಂಬಳಕಾಯಿ ಪೀಸಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ ಕುಂಬಳಕಾಯಿ ಪೀಸಸ್ನ. ನೀರನ್ನ ಹಾಗೆ ಇಟ್ಕೊಂಡಿರೋಣ, ಬೇಯಿಸಿಟ್ಕೊಂಡಿರೋ ನೀರನ್ನ ಹಾಗೆ ಇಟ್ಕೊಂಡಿರೋಣ. ಸ್ವಲ್ಪ ಮ್ಯಾಶ್ ಮಾಡ್ಕೊಡೋಣ. ತುಂಬ ನೈಸಾಗಿ ಮ್ಯಾಶ್ ಮಾಡಬಾರ್ದು, ಪೀಸಸ್ ಎಲ್ಲ ಒಂದೊಂದು ಹಾಗೆ ಇರಬೇಕು. ನೋಡಿ, ಈ ಥರ ಮ್ಯಾಶ್ ಮಾಡ್ಕೊಬೇಕು. ಇದು ತಣ್ಣಗಾಗಲಿ. ಈಗ ಇದು ತಣ್ಣಗಾಗಕ್ಕೆ ಬಿಡೋಣ. ಅದು ನೀರನ್ನ ಹಾಗೆ ಇಟ್ಕೊಳ್ಳೋಣ. ಅದು ತಣ್ಣಗಾಗಲಿ. ನೀರು ಬೇಯಿಸಿಟ್ಕೊಂಡಿದ್ನಲ್ಲ ಕುಂಬಳಕಾಯಿ ನೀರು, ಅದು ಹಾಗೆ ಇರಲಿ. ಈಗ ಅರ್ಧ ಲೀಟ್ರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬ್ಲೆಂಡರ್ ತೊಗೊಂಡು ಕಡ್ಕೊಳ್ಳೋಣ ಮೊಸರನ್ನ. ನೋಡಿ, ಈ ಥರ ಪ್ರೆಸ್ ಮಾಡಿ ಕಡಿಬೇಕು. ಈ ಥರ ಒಂದು ಬ್ಲೆಂಡರಿಂದ ಮಂತಲ್ಲೂ ಕಡ್ಕೊಬೋದು, ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಂಗೇನು ಇದು ಮಾಡ್ಕೊಬೋದು ಮೊಸರನ್ನ. ನೆಕ್ಸ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಳ್ಳೋಣ. 1-2 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ. ಶುಂಠಿ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಶುಂಠಿ ಹಾಕ್ಕೊಂಡ್ರೆ ಆ ಘಮ ಚೆನ್ನಾಗಿರುತ್ತೆ. ಈಗ 3 ಹಸಿರು ಮೆಣಸಿನ್ಕಾಯಿ, 4 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ, ಶಾಲು ಫ್ರೈ ಥರ ಆಗಬೇಕಷ್ಟೇ. ನೋಡಿ, ಈ ಥರ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿ ಹಾಕ್ಕೊತಾ ಇದ್ದೀನಿ, ಬೂದುಗುಂಬಳಕಾಯಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ. ಗ್ಯಾಸು ಸಿಮ್ಮಲ್ಲೇ ಇರಬೇಕು. ನೋಡಿ, ಈ ಥರ. ನೋಡಿ, ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಇದು ಕೂಲ್ ಆಗಲಿ ಸ್ವಲ್ಪ. ಈಗ ಬೇಯಿಸಿಟ್ಕೊಂಡಿದ್ನಲ್ಲ ನೀರು, ಅದು ಹಾಕ್ಕೊಳ್ಳೋಣ ಇದರೊಳಗಡೆ. ಗ್ಯಾಸ್ ಆಫ್ ಆಗಿದೆ. ಇದೆಲ್ಲ ಈ ಥರ ತಿರುಗಿಸ್ಬಿಟ್ಟು ಹಾಗೆ ಕೂಲ್ ಆಗಲಿ ಸ್ವಲ್ಪ. ನೋಡಿ, ಈ ಥರ ಎಲ್ಲ ತಣ್ಣಗಾಗಿದೆ. ನೋಡಿ, ಕೂಲ್ ಆಗಿದೆ. ಈಗ ನೆಕ್ಸ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಕಡ್ದಿಟ್ಕೊಂಡಿದ್ನೆಲ್ಲ ಬ್ಲೆಂಡರಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ. ಅದೇ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ.
ನೋಡಿ ಈ ಥರ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್